ದಳಪತಿಗಳಿಗೆ ಕುಪೇಂದ್ರ ರೆಡ್ಡಿ ಗೆಲುವಿನದ್ದೇ ಚಿಂತೆ ಆಗ್ಬಿಟ್ಟಿದೆ. ದಳ ಕಮಲದಲ್ಲೂ ಕೂಡ ಕಾಡ್ತಾ ಇದೆ ಅಡ್ಡ ಮತದಾನದ ಭೀತಿ. ನಾರಾಯಣ ಬಾಂಡಾಗೆ ಗೆಲುವಿನ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಬೇಕು ಹೆಚ್ಚುವರಿ ಮತಗಳು. 7 ಮತ ಇನ್ನು ಹೆಚ್ಚುವರಿಯಾಗಿ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಬೇಕು. ಹಾಗಾಗಿ ದಳಪತಿಗಳಿಗೆ ಟೆನ್ಷನ್ ಮನೆ ಮಾಡಿದೆ. ಮತ್ತೊಂದು ವಿಚಾರ, ಬಿಜೆಪಿಗೂ ಕೂಡ ಟೆನ್ಷನ್ ಇರೋದು ಎಸ್.ಟಿ. ಸೋಮಶೇಖರ್. ಶಾಸಕ ಶಿವರಾಮ್ ಹೆಬ್ಬಾರ್ ಭಯ ಕಾಡ್ತಾ ಇದೆ. ಎಸ್.ಟಿ. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ನಡೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಜೆಡಿಎಸ್ನ ಕೆಲ ಶಾಸಕರಲ್ಲಿ ಒಳಗೆ ಬೇಗುದಿ. ಜೆಡಿಎಸ್ಗೆ ಶರಣ್ಗೌಡ ಕಂದಕೂರ್ ಆತಂಕನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹೀಗಾಗಿ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಇನ್ನಿಲ್ಲದ ಸರ್ಕಸ್ ಆಗ್ತಾ ಇದೆ. ಬರೀ ಕಾಂಗ್ರೆಸ್ ನಾಯಕರಿಗೆ ಅಡ್ಡ ಮತದಾನದ ಭೀತಿನ? ಖಂಡಿತ ಇಲ್ಲ. ಬಿಜೆಪಿ ನಾಯಕರಿಗೆ ಜೊತೆಗೆ ಜೆಡಿಎಸ್ ನಾಯಕರಿಗೂ ಕೂಡ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆ. ಕೆಲವರು ಮೈತ್ರಿಯಿಂದ ಬೇಸತ್ತಿದ್ದಾರೆ, ಅಸಮಾಧಾನ ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿದ್ದಾರೆ. ಅವರೇನಾದ್ರೂ ಅಡ್ಡ ಮತದಾನ ಮಾಡಿಬಿಟ್ರೆ ಹೇಗ್ ಮಾಡೋದು? ಈ ಆತಂಕ ಇದೆ ಬಿಜೆಪಿ ನಾಯಕರಿಗೆ. ಸಹಜವಾಗಿ ಬಿಜೆಪಿ ನಾಯಕರಿಗೆ ಆತಂಕ ಇರೋದು ಶಾಸಕ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ನಡೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಎಸ್.ಟಿ. ಸೋಮಶೇಖರ್ ಮತ್ತು ಹೆಬ್ಬಾರ್ ಆಲ್ರೆಡಿ ಬಿಜೆಪಿಯಿಂದ ಒಂದು ಕಾಲ ಆಚೆ ಇಟ್ಟಿದ್ದಾರೆ, ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ. ಈ ಕಡೆ ಬಿಜೆಪಿ ಸಭೆಗಳಿಗೆ ಗೈರಾಗ್ತಾರೆ, ಕಾಂಗ್ರೆಸ್ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಹಾಗಾಗಿ ಬಹಳ ಕಷ್ಟ. ಒಳಭಾಗಕ್ಕೆ ಬಸ್ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಇದೇ ಬಸ್ಸಲ್ಲಿ ಶಾಸಕರು ಹೋಗ್ತಾರೆ ಅನ್ನುವ ಕುತೂಹಲ ಅಂತೂ ಇದೆ. ಈಗ ನೀವೇನು ಗಮನಿಸ್ತಾ ಇದ್ದೀರಿ, ಹಿಲ್ಟಾನ್ ಹೋಟೆಲ್ನ ಒಳಗಡೆ ಸರ್ ಯಾರಿಗೆ ಶಾಸಕರು ಕರ್ಕೊಂಡೋಗಿ ಬಂದಿರೋದ ಬಸ್ಸು? ಶಾಸಕರಿಗೆ ಕರ್ಕೊಂಡೋಗಿ ಬಂದಿರೋದ ಬಸ್ಸು ಅಲ್ಲ, ಬಸ್ಸು ಶಾಸಕರು ಕರ್ಕೊಂಡು ಹೋಗೋದಕ್ಕ ಅಂತೂ ಬಸ್ ಅಂತೂ ಹೋಗ್ತಾ ಇದೆ ಒಳಗಡೆ. ಶಾಸಕರನ್ನ ಇದೇ ಬಸ್ನಲ್ಲಿ ಕರ್ಕೊಂಡು ಹೋಗೋದಕ್ಕ ಅಥವಾ ಅನ್ನುವ ಬೇರೆ ಬಸ್ನ ವ್ಯವಸ್ಥೆ ಮಾಡ್ತಾರನ್ನುವ ಕುತೂಹಲ ಇದೆ. ಯಾಕೆಂದರೆ ಕ್ರಾಸ್ ವೋಟಿಂಗ್ನ ಭೀತಿ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರನ್ನ ಈಗ ಹಿಲ್ಟನ್ ಹೋಟೆಲ್ನ ಒಳಭಾಗದಲ್ಲಿ ಇರಿಸಿಕೊಂಡಿದ್ದಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ತೆರಳಿದ್ರೆ ನಾವೇ ಗಮನಿಸಿದ್ವಿ. ನೋಡಿ, ಈಗ ಒಂದು ಬಸ್ ಅಂತೂ ಹೋಗ್ತಾ ಇದೆ ಒಳಗಡೆ. ಇಲ್ಲಿಂದ ಎಲ್ಲರೂ ಕೂಡ ಒಟ್ಟಿಗೆ ಹೋಗುವಂಥ ಕೆಲಸಗಳಾಗುತ್ತೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ಒಟ್ಟಿಗೆ ಹೋಗ್ತೀವಿ, ಮತವನ್ನು ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಯಾರೆಲ್ಲ ಬೆಂಗಳೂರಲ್ಲೇ ಇದ್ದಂತಹ ಕೆಲ ಶಾಸಕರು ಅವರು ಮಿನಿಸ್ಟರ್ಗಳನ್ನು ಅವರು ಅಂತಂದ್ರೆ 2 ವಿಚಾರಗಳು. ನಂಬರ್ 1, ಪಕ್ಷೇತರ ಶಾಸಕರ ಮತ ಯಾರಿಗೆ ಅನ್ನುವಂಥದ್ದು. ನಂಬರ್ 2, ಕ್ರಾಸ್ ವೋಟಿಂಗ್ ಆಗದೆ ಇರುವಂತೆ ಆಡಳಿತ ಪಕ್ಷದವರು ಅಥವಾ ಆಯಾ ಪಕ್ಷದವರು ನೋಡ್ಕೊಳ್ಳೋದು. ಈಗ ಪ್ರಮುಖವಾಗಿ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರ ವಿಚಾರಕ್ಕೆ ಬಂದ್ರೆ, ಅವರು ಈಗಾಗಲೇ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ, ನನ್ನ ಮತ ಕಾಂಗ್ರೆಸ್ಗೆ ಅಂತ. ನಾನು ಈಗಾಗಲೇ CM ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದ್ದೀನಿ, ಇದರ ಜೊತೆಗೆ ಕಾಂಗ್ರೆಸ್ನ ಸಹ ಸದಸ್ಯತ್ವವನ್ನು ನಾನು ಹೊಂದಿದ್ದೀನಿ. ಸಹ ಸದಸ್ಯತ್ವವನ್ನು ನಾನು ಹೊಂದಿದ್ದೀನಿ ಅಂತಂದರೆ ಅವರು ಪಕ್ಷೇತರರಾಗಿಯೇ ಮತ್ತೊಂದು ಪಕ್ಷಕ್ಕೆ ಬೆಂಬಲವನ್ನು ಅನೌನ್ಸ್ ಮಾಡೋದು ಅಥವಾ ಬೆಂಬಲವನ್ನು ಕೊಡುವಂಥದ್ದು. ಆ ಪಾರ್ಟಿಯ ಜೊತೆಗೆ ಮರ್ಜ್ ಆಗದೆ ಹೊರಗಡೆ ನಿಂತ್ಕೊಂಡೇನೆ ಸಹ ಸದಸ್ಯತ್ವವನ್ನು ಹೊಡೆದುಕೊಳ್ಳೋದೆ ಈ ಒಂದು ಸಹ ಸದಸ್ಯತ್ವದ ವಿಚಾರ. ಸೊ ಲತಾ ಮಲ್ಲಿಕಾರ್ಜುನ್ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ನನ್ನ ಮತವನ್ನು ಕಾಂಗ್ರೆಸ್ಗೆ ನೀಡ್ತೀನಿ ಅಂತ. ಶಾಸಕರಾದ ಲತಾ ಮಲ್ಲಿಕಾರ್ಜುನ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈಗ ನಿಮ್ಮ ನಡೆ ಕುತೂಹಲ ಇರೋದು ಮೇಡಮ್, ಏನು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಓಟ್ ಹಾಕ್ತಾರೆ ಅಥವಾ ಆ ರೀತಿ ಚರ್ಚೆ ಇರೋದು, ನೀವೇನು ಹೇಳ್ತೀರಿ ಮೇಡಮ್? ಚರ್ಚೆ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ, ಚರ್ಚೆ ಮಾಡ್ತಾರೆ. ಬಟ್ ನನ್ನ ಸ್ಟ್ಯಾಂಡ್ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ. ಮೆಂಬರ್ ಆಗಿರೋದ್ರಿಂದ ನಮ್ಮ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೀರಿ. ಇದು ಬಿಜೆಪಿ ಜೆಡಿಎಸ್ ಏನಾದರೂ ತಮ್ಮನ್ನು ಸಂಪರ್ಕ ಮಾಡಿದ್ರ ಅಂದ್ರೆ? ಇಲ್ಲ. ಮುಖ್ಯಮಂತ್ರಿ ಮಾತಾಡಿದ್ರು ಮೇಡಮ್? ಮುಖ್ಯಮಂತ್ರಿ ತಮ್ಮ ಬಳಿ ಏನು ಮಾತಾಡಿದ್ರು? ಇಲ್ಲ, ನಾವು ಚರ್ಚೆ ಮಾಡ್ತಾರೆ ಅಷ್ಟು ಬಿಟ್ಟರೆ ಮತ್ತೆ ಅಂದರೆ ನೀವು ಕಾಂಗ್ರೆಸ್ಗೆ ತಮ್ಮ ಮತ ಹೋಗುವಂಥ. ಇದು ಪಕ್ಷೇತರ ಶಾಸಕರಾದಂಥ ಲತಾ ಮಲ್ಲಿಕಾರ್ಜುನ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು, ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಅಂತ ಹೇಳೋ ಮೂಲಕ ಒಂದು ಗೊಂದಲಗಳಿಗೆ ತೆರೆ ಎಳೆದಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ ರಿಪಬ್ಲಿಕ್ ಟಿವಿ ಬೆಂಗಳೂರು. ಪಕ್ಷೇತರ ಶಾಸಕರಾದ ಲತಾ ಮಲ್ಲಿಕಾರ್ಜುನ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈಗ ನಿಮ್ಮ ನಡೆ ಕುತೂಹಲ ಇರೋದು ಮೇಡಮ್, ಏನು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಓಟ್ ಹಾಕ್ತಾರೆ ಅಥವಾ ಆ ರೀತಿ ಚರ್ಚೆ ಇರೋದು, ನೀವೇನು ಹೇಳ್ತೀರಿ ಮೇಡಮ್? ಚರ್ಚೆ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ,